ಧರ್ಮಸ್ಥಳ ವ್ಯಾಪ್ತಿಯಲ್ಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ದೂರುದಾರ ತೋರಿಸಿದ ಜಾಗದಲ್ಲಿ ಶವಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. 2 ದಿನಗಳ ಕಾರ್ಯಾಚರಣೆಗಳಲ್ಲಿ ಅಧಿಕಾರಿಗೆ ಏನೂ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನದಿ ತೀರದಲ್ಲಿ ಮೂಳೆಗಳು ಸಿಕ್ಕಿದ್ದು ಪ್ರಕರಣದಲ್ಲಿ ಮಹತ್ತರ ಬೆಳವಣಿಗೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಸಿಕ್ಕಂತಹ ಮೂಳೆ ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂತದ್ದು. ಆ ಒಂದು ಎಂಡ್ ಪಾಯಿಂಟ್ ನಲ್ಲಿ ಇಲ್ಲಿ ನಡೀತಾ ಇದೆ. ಅಲ್ಲಿ ನೋಡಬಹುದಾಗಿದೆ, ಹೊರಗಡೆ ಕಾಣಿಸಬಾರದು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಲಾಗಿದೆ. ತನಿಖೆ ಚುರುಕಾಗಿದೆ, ಶೋಧ ಕಾರ್ಯ ಬಿರುಸು ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳಿಗಾಗಿ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ. ನೇತ್ರಾವತಿ ನದಿ ತಟದಲ್ಲಿ ತಲೆಬುರುಡೆ ಚೂರು, 12 ಮೂಳೆ ಪತ್ತೆ. ಶವ ಹೂತಿಟ್ಟ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಆಯಿತು. 6ನೇ ಪಾಯಿಂಟ್. ಧರ್ಮಸ್ಥಳದಲ್ಲಿ 106 ಶವ ಹೂತಿದ್ದಾಗಿ ತಪ್ಪೊಪ್ಪಿಗೆ ನೀಡಿರೋ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೆಸಲಾಗಿದೆ. ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ ಹಾಗೂ ನೇತ್ರಾವತಿ ನದಿ ತಟದಲ್ಲಿ ದೂರುದಾರ ಶವಗಳನ್ನು ಹೂತಿದ್ದಾಗಿ 13 ಸ್ಥಳಗಳನ್ನು ತೋರಿಸಿದ್ದಾನೆ. ಈ ಪೈಕಿ ನಿನ್ನೆ ತನಕ 5 ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಆದರೆ ಎಲ್ಲಿಯೂ ಮೂಳೆಗಳು ಪತ್ತೆ ಆಗಿರಲಿಲ್ಲ. ಆದ್ರೆ ಇವತ್ತು ನೇತ್ರಾವತಿ ನದಿ ತೀರದಲ್ಲಿನ 6ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿದಾಗ ಮಾನವನ ದೇಹದ 12 ಮೂಳೆಗಳು ಪತ್ತೆ ಆಗಿವೆ. ದೂರುದಾರ ಗುರುತಿಸಿದ 6ನೇ ಪಾಯಿಂಟ್ನಲ್ಲಿ ಏನೇನು ಸಿಕ್ತು ಅಂತ ನೋಡೋದಾದ್ರೆ, ಅಸ್ಥಿ ಪಂಜರದ 12 ಮೂಳೆ, ಕೈ ಮೂಳೆ ಮತ್ತು ಕಾಲಿನ ಮೂಳೆ, ತಲೆಬುರುಡೆಯ 2 ಚೂರು ಮತ್ತು ಒಳ ಉಡುಪಿನ ರಬ್ಬರ್ ಎಲಾಸ್ಟಿಕ್ ಪತ್ತೆಯಾಗಿದೆ. ಹಾಗಾದ್ರೆ 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಹೇಗಿತ್ತು, ಎಸ್ಐಟಿ ಮಹಜರು ಹೇಗೆ ನಡೆಸ್ತಾವ್, ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಬೆಳಗ್ಗೆ 11:50ಕ್ಕೆ ಅಗಿತ ಶುರು, ಮಧ್ಯಾಹ್ನ 1 ಗಂಟೆಗೆ ಮೂಳೆ ಪತ್ತೆ. ಬೆಳಗ್ಗೆ 11:50 ಇಡೀ ರಾಜ್ಯದ ಚಿತ್ತ ಧರ್ಮಸ್ಥಳದ ಈ ದಟ್ಟ ಕಾನನದ ಮೇಲೆ ಬಿದ್ದಿತ್ತು. ಮೊನ್ನೆ 1ನೇ ಪಾಯಿಂಟ್ ಮತ್ತು ನಿನ್ನೆ 2, 3, 4, 5ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಗಿತ್ತು. ಆದರೆ ಇಡೀ ದಿನ ಹುಡುಕಾಟ ನಡೆಸಿದ್ರು ಏನೇನೋ ಸಿಕ್ಕಿರಲಿಲ್ಲ. ಉಳಿದ 8 ಪಾಯಿಂಟ್ಗಳಲ್ಲಿ ಶೋಧ ನಡೆಸಲು ಬೆಳಗ್ಗೆ 11:50ಕ್ಕೆ ಎಸ್ಐಟಿ ಎಂಟ್ರಿ ಕೊಟ್ಟಿತ್ತು. 6ನೇ ಪಾಯಿಂಟ್ನಲ್ಲಿ ಸುಮಾರು 1 ಗಂಟೆ ಅಗೆದ ನಂತರ ಮಧ್ಯಾಹ್ನ 1 ಗಂಟೆಗೆ ಮೂಳೆ ಸಿಕ್ಕಿತ್ತು. 2 ಮೂಳೆ ಸಿಕ್ತಾಗಿದ್ದಂತೆ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಂತಾಯ್ತು. ಇಂದು ಇಡೀ ದಿನ 6ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಾಯಿತು. ಮಧ್ಯಾಹ್ನ 1 ಗಂಟೆಗೆ 2 ಮೂಳೆ ಪತ್ತೆಯಾಗ್ತಿದ್ದಂತೆ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿತ್ತು. ಮೂಳೆ ಸಿಗ್ತಾ ಇದ್ದಂತೆ 6ನೇ ಪಾಯಿಂಟ್ ಅನ್ನ ಸಂರಕ್ಷಿತ ಜಾಗ ಅಂತ ಗುರುತಿಸಿ ತೀವ್ರ ಶೋಧ ನಡೆಸಲಾಯಿತು. ಮಧ್ಯಾಹ್ನ 1:30ಕ್ಕೆ ಗುರುತು ಮಾಡಿದ 6ನೇ ಸ್ಥಳದಲ್ಲೇ ಮತ್ತಷ್ಟು ಶೋಧ ನಡೆಸಿ ಮೂಳೆಗಳಿಗಾಗಿ ಹುಡುಕಾಟ ನಡೆಸಲಾಯಿತು. ಪತ್ತೆಯಾಗಿದ್ದ ಎಲ್ಲವನ್ನ ಅಧಿಕಾರಿಗಳು ಲ್ಯಾಪ್ಟಾಪ್ನಲ್ಲಿ ದಾಖಲು ಮಾಡಿಕೊಂಡ್ರು. ಅಸ್ಥಿಗಳನ್ನ ಸುರಕ್ಷಿತವಾಗಿ ಕವರ್ನಲ್ಲಿ ಸಂಗ್ರಹಿಸಿದ್ರು. ಚಿಕ್ಕ ಹಿಟಾಚಿ ಬಳಸಿ ಶೋಧ ಕಾರ್ಯ ಮುಂದುವರೆಸಿದ್ರು. ಮಳೆ ಬಂದು ಗುಂಡಿಗೆ ನೀರು ತುಂಬಿಕೊಂಡ್ರು. ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಯಿತು. ಪೊಲೀಸರು, ಎಫ್ಎಸ್ಎಲ್, ಅಗ್ನಿಶಾಮಕ, ಶ್ವಾನದಳವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಹೀಗೆ ನಿರಂತರವಾಗಿ ಶೋಧ ನಡೆಸುತ್ತಿದ್ದಂತೆ ಮಧ್ಯಾಹ್ನ 2:45ಕ್ಕೆ ಬರೋಬ್ಬರಿ 10 ಮೂಳೆಗಳು ಪತ್ತೆಯಾಗಿತ್ತು. ಕೈ ಮೂಳೆ, ಕಾಲಿನ ಮೂಳೆ, ತಲೆಬುರುಡೆಯ 2 ಚೂರು ಪತ್ತೆಯಾಗಿತ್ತು. ಸದ್ಯಕ್ಕೆ ಈ ಮೂಳೆಗಳು ಪುರುಷನ ದೇಹದ ಭಾಗಗಳಾಗಿರಬಹುದು ಅಂತ ಶಂಕಿಸಲಾಗಿದೆ. ಅಲ್ಲಿ ಸಿಕ್ಕಂತಹ ಮೂಳೆ ಗಂಡಸಿನ ಇರಬಹುದು ಅನ್ನೋದನ್ನ ಇವಾಗ ಅಲ್ಲಿನ ಸ್ಥಳದಲ್ಲಿ ಇದ್ದಂಥವ್ರು ಎಸ್ಐಟಿ ಮತ್ತೆ ಫೊರೆನ್ಸಿಕ್ ಏನು ತಜ್ಞರೆಲ್ಲರೂ ಅಲ್ಲಿದ್ದಾರೆ ಅಂಥವ್ರು ಈಗ TV9ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಏನಂತ ಹೇಳಿದ್ರೆ ಅದು ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂಥದ್ದು. ಅಂದ್ರೆ ಎಕ್ಸಾಮಿನ್ ಫೊರೆನ್ಸಿಕ್ ಲ್ಯಾಬ್ನಲ್ಲೇ ಆಗಬೇಕಾಗಿರುತ್ತೆ. ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ನಿಖರವಾದ ವರದಿ ನಂತರ ಹಂತದಲ್ಲಿ ಬರಬೇಕಾಗಿರುತ್ತೆ. ಆ ಒಂದು ಗೆಸ್ 50-50 ಇರ್ಬೋದು, ಇಲ್ಲ 100% ಕೂಡ ಇರ್ಬೋದು. ಇನ್ನು ಸಂಜೆ 4:45 ವೇಳೆಗೆ ಒಟ್ಟು 12 ಮೂಳೆ ಪತ್ತೆಯಾಗಿದ್ದು ಅಸ್ಥಿಯ ಜೊತೆಗೆ ಒಳ ಉಡುಪಿನ ರಬ್ಬರ್ ಎಲಾಸ್ಟಿಕ್ ಕೂಡ ಸಿಕ್ಕಿದೆ. ಗಂಡಿಯೊಳಗೆ ನೀರು ತುಂಬಿದ್ರೆ ಸಾಕ್ಷ್ಯ ನಾಶವಾಗೋ ಆತಂಕವಿರೋದ್ರಿಂದ
4 ಕಡೆಯೂ ಕಬ್ಬಿಣದ ಪೈಪ್, ತಗಡಿನ ಶೀಟ್ ಅಳವಡಿಸಲಾಗಿದೆ. ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಎಸ್ಐಟಿ ಕಟ್ಟೆಚ್ಚರ ವಹಿಸಿದೆ. ಎಸ್ಐಟಿ, ಸ್ಥಳೀಯ ಪೊಲೀಸರು, ಎಫ್ಎಸ್ಎಲ್ ತಜ್ಞರಿಂದ ಮಹಜರು. ಸದ್ಯ ನದಿ ತೀರದಲ್ಲಿ ಮೂಳೆಗಳು ಸಿಕ್ಕ ಸ್ಥಳವನ್ನ ಎಸ್ಐಟಿ ಟೀಮ್, ಸ್ಥಳೀಯ ಪೊಲೀಸರು, ಎಫ್ಎಸ್ಎಲ್ ತಜ್ಞರು ಸ್ಥಳ ಮಹಜರು ನಡೆಸಿದ್ದಾರೆ. ಇನ್ನು ಮೂಳೆಗಳನ್ನು ಸಂರಕ್ಷಿಸಿ ಎಫ್ಎಸ್ಎಲ್ ತಂಡ ಕೊಂಡೊಯ್ದಿದೆ. ಸಿಕ್ಕ ಅವಶೇಷಗಳನ್ನು ಪರೀಕ್ಷೆಗೆ ಒಳಪಡಿಸಲಿದೆ. ಈ ಮೂಲಕ ಮೂಳೆಗಳು ಯಾರದ್ದೋ, ಎಷ್ಟು ವಯಸ್ಸು, ಮೃತಪಟ್ಟಿದ್ದು ಹೇಗೆ ಅಂತೆಲ್ಲ ಕಾರಣಗಳ ಪತ್ತೆ ನಡೆಯಲಿದೆ. ನಾವು ಈ ತರ ಪ್ರಕ್ರಿಯೆಗಳು ಮಾಡ್ಬೇಕಾದ್ರೆ ಸುಮಾರು ಸಲ ನಮ್ಗೆ ಈ ತರನೇ ಮೂಳೆಗಳು ಸಿಗುತ್ತೆ, ಬೇರೆ ಬೇರೆ ಮನುಷ್ಯರುಗಳು ಸಿಗುತ್ತೆ. ಅವಾಗ ಅದಕ್ಕೆ ತನಿಖೆನಲ್ಲಿ ಏನಾಗ್ತದೆ, ನಾವು ಇದು ಒಬ್ಬರೇ ಮನುಷ್ಯನಿಗೆ ಸೇರಿದ್ಯಾ ಇಲ್ಲ ಬೇರೆಯವ್ರು ಸೇರಿದ್ಯಾ ಅಂತ ಅದು ಗೊತ್ತಾಗತ್ತೆ. ಪ್ಲಸ್ ಈ 10 ಮೂಳೆಗಳು ಒಬ್ಬರಿಗೆ ಸಂಬಂಧಪಟ್ಟದಲ್ಲಿ ಅವಾಗ ಇದು ಯಾವ ಮೂಳೆ ಆಧಾರದ ಮೇಲೆ ದ ಅಕ್ಯುರಸಿ ಆಫ್ ಏಜ್ ಅಂಡ್ ಸೆಕ್ಸ್ ಕ್ಯಾನ್ ಬಿ ಡಿಟರ್ಮೈನ್ಡ್. ದೂರುದಾರ ಗುರುತಿಸಿದ 13 ಸ್ಥಳಗಳ ಪೈಕಿ 6 ಸ್ಥಳಗಳಲ್ಲಿ ಶೋಧ ಕಾರ್ಯ ಪೂರ್ಣಗೊಂಡಿದೆ. ಎಸ್ಐಟಿ ತಂಡ ಬಾಕಿ 7 ಜಾಗಗಳಲ್ಲೂ ತಲಾಶ ನಡೆಸಲಿದೆ. ಇನ್ನು ಎಸ್ಐಟಿ ತನಿಖೆಯಲ್ಲಿ ಪೂರ್ಣ ಸತ್ಯಾಂಶ ಹೊರಬರಬೇಕಿದೆ. ವರದಿ ಬರೋ ತನಕ ಯಾವುದೇ ಚರ್ಚೆ ಮಾಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಧರ್ಮಸ್ಥಳ ಅಪ್ಡೇಟ್ಸ್ ಏನು ನಾವು ಮಾತಾಡೋದಿಲ್ಲ. ಯಾವುದೇ ವಿಷಯವನ್ನ ನಾವು ಚರ್ಚೆನೂ ಮಾಡೋದಿಲ್ಲ. ಅದು ಸಂಪೂರ್ಣವಾಗಿ ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವ್ಯಾರು ಕೂಡ ಮಾತಾಡಲೂಬಾರದು. ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಪ್ರಕರಣದಲ್ಲಿ ಶೋಧ ಕಾರ್ಯ ಚುರುಕುಗೊಂಡಿದೆ. ಎಸ್ಐಟಿ ತನಿಖೆ ಮೂಲಕ ಸತ್ಯಾಂಶ ಹೊರಬರಬೇಕಿದೆ. ಪೃಥ್ವಿರಾಜ ಬೊಮ್ಮನಕೆರೆ, TV9 ಮಂಗಳೂರು.